ಪ್ರಿಸ್ಲೋಡ್ ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಸಮದಲ್ಲಿ ಎಲ್ಲರಿಗೆ ಯೇಸುವಿನ ನಾಮದಲ್ಲಿ ವಂದನೆ. ದೇವರು ಒಳ್ಳೆಯವರಾಗಿದ್ದಾರೆ. ಹಾಲೆಲೂಯ. ಸೊ 2024ನೇ ವರ್ಷದ ಈ ಮೊದಲ ದಿನಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಹೇಳ್ತೇನೆ. ಈ ಪ್ರತಿಯೊಬ್ಬರಿಗೆ ಯೇಸುವಿನ ನಾಮದಲ್ಲಿ ವಂದನೆ ತಿಳಿಸ್ತಾ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ನಾನು ತಿಳಿಸುವನಾಗಿದ್ದೇನೆ. ಹಾಲೆಲೂಯ. ಪ್ರತಿಯೊಬ್ಬರಿಗೆ ಈ ಹೊಸ ವರ್ಷವು ಹರ್ಷ, ಆನಂದ, ಸಂತೋಷ, ಸಮಾಧಾನ ದೇವರು ಕೊಡುವರಾಗಿದ್ದಾರೆ. ಹಾಲೆಲೂಯ. ಗಾಡ್ ಈಸ್ ಗುಡ್ ಎಟ್ ಆಲ್ ದಿ ಟೈಮ್. ಹಾಲೆಲೂಯ. ಈ ಹೊಸ ವರ್ಷದಲ್ಲಿ ದೇವರು ಹೇರಳವಾಗಿ ನಮ್ಮೆಲ್ಲರನ್ನ ಆತನ ಆಶೀರ್ವಾದಕ್ಕೆ ಶಕ್ತನಾಗಿದ್ದೀನಿ ಎಂಬುದಾಗಿ ಈ ಮೊದಲ ದಿನಕ್ಕಾಗಿ ಕರ್ತನಿಗೆ ಸ್ತೋತ್ರ ಹೇಳ್ತಾ ಒಂದು ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಹೋಗೋಕ್ಕಿಂತ ಮುಂಚಿತವಾಗಿ ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ತಂದೆ, ನಿನಗೆ ವಂದನೆ ರಾಜ. ಈ ಸಮಯದಲ್ಲಿ ರಾಜ ಎಸಪ್ಪ, ನಿನ್ನ ವಾಕ್ಯವನ್ನು ಈ ಹೊಸ ವರ್ಷದಲ್ಲಿ ನಾವು ಧ್ಯಾನಿಸುವಾಗ ನಿನ್ನ ಪರಿಶುದ್ಧ ಆತ್ಮನ ಪ್ರಸನ್ನತೆ ಹಸ್ತ ನಮ್ಮೆಲ್ಲರ ಮೇಲಿದ್ದು ನಡೆಸ ರಾಜಸಪ್ಪ. ನಿನ್ನ ವಾಕ್ಯವನ್ನು ಧ್ಯಾನಿಸುವಾಗಲೇ ತಿಳಿದಿರ್ತಕ್ಕಂಥ ರಹಸ್ಯಗಳನ್ನು ರಾಜ ನೀನು ತಿಳಿಯಪಡಿಸ ರಾಜ. ಈ ವಾಕ್ಯವನ್ನು ಕೇಳುವಾಗಲೇ ಪ್ರತಿಯೊಬ್ಬರ ಜೀವಿತದಲ್ಲಿ ದೊಡ್ಡ ಮಾರ್ಪಾಟು, ದೊಡ್ಡ ಆಶೀರ್ವಾದ ಉಂಟಾಗುವಾಗೆ ನೀನು ಸಹಾಯ ಮಾಡು. ನಿನ್ನ ಕೃಪಾಸ್ತರಲ್ಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ. ಆಮೆನ್. ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಹಲ್ಲೆಲೂಯಾ. ಈ ಒಂದು ವರ್ಷದ ಈ ಮೊದಲನೇ ದಿನದಲ್ಲಿ, ಈ ಹೊಸ ವರ್ಷದಲ್ಲಿ ನಾನು ಒಂದು ಮೆಸೇಜಿಗೆ ಒಂದು ತಲೆಬರಿ ರೀತಿ ಕೊಡ್ತೀನಿ. ಹೊಸ ಚಿಗುರು ಎಂಬುದಾಗಿ. ಹಲ್ಲೆಲೂಯಾ. ಹೊಸ ಚಿಗುರು ಎಂಬುದಾಗಿ. ಹೊಸ ವರ್ಷದಲ್ಲಿ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರು ಒಂದು ಚಿಗುರನ್ನು ಉಂಟು ಮಾಡೋನಾಗಿದ್ದಾರೆ. ಹಾಲೆಲೂಯಾ. ಆತ್ಮದಲ್ಲಿ ಮತ್ತು ದೈಹಿಕವಾಗಿ ಎಲ್ಲ ವಿಷಯದಲ್ಲಿ ದೇವರ ಒಂದು ಚಿಗುರು ಎಂಬುದಾಗಿ ಈ ಹೊಸ ವರ್ಷದಲ್ಲಿ ಆತನು ಮಾಡೋದಕ್ಕೆ ಶಕ್ತನಾಗಿದೆ ಎಂಬುದಾಗಿ ಇದಕ್ಕೆ ಆಧಾರವಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಆದಿಕಾಂಡ 8ನೇ ವಾಕ್ಯ ಹೇಳ್ತದ, ಸಂಜೆಯಲ್ಲಿ ಆ ಪಾರಿವಾಳವು ಅವನ ಬಳಿಗೆ ತಿರುಗಿ ಬರಲು ಅದರ ಬಾಯಿಯಲ್ಲಿ ಎಣ್ಣೆ ಮರದ ಹೊಸ ಚಿಗುರು ಇತ್ತು. ಹಾಲೆಲೂಯಾ. ಸೊ ನಿಮಗೆಲ್ಲ ತಿಳಿದಿರುವ ಹಾಗೆ ನೋವನ ಹಿಸ್ಟ್ರಿ ನಿಮಗೆ ಗೊತ್ತಿದೆ. ನೋವನ ಕಥೆಗಳೆಲ್ಲ ಗೊತ್ತಿದೆ. ನೋವನು ದೇವರಿಗೆ ಬಹಳ ಇಷ್ಟವಾದವನು, ಪ್ರಿಯನು. ಸೊ ನೋವನ ಮೇಲೆ ಅವನು ಮಾತ್ರ ಪರಿಶುದ್ಧನಾಗಿದ್ರು, ಅದೆಲ್ಲರೂ ಪಾಪಿಗಳಾಗಿದ್ರು. ಆ ಸಮಯದಲ್ಲಿ ನೋವನಿಗೆ ದೇವರು ಹೇಳಿದರು, ನೀನು ನಾವೆಯನ್ನು ನಿರ್ಮಿಸು, ಈ ಲೋಕವನ್ನೇ ನಾನು ನಾಶ ಮಾಡ್ತೀನಿ ಅಂತ ದೇವರು ಹೇಳುವಾಗ ಆ ನೋವನು ದೇವರಿಗೆ ವಿಧೇಯನಾಗಿ ಒಂದು ದೊಡ್ಡ ನಾವೇ ನಿರ್ಮಾಣ ಮಾಡ್ತಾನ. ಸೊ ದೇವರು ಹೇಳಿದಾಗ ಒಂದೊಂದು ವಿಷಯದಲ್ಲಿ ನಾವೇ ನಿರ್ಮಾಣ ಮಾಡುವಾಗ ಎಷ್ಟೋ ಜನರಿಗೆ ಸುವಾರ್ತೆ ಹೇಳಿರ್ಬೋದು, ಅವನು ಕೆಲಸ ಮಾಡೋರಿಗೆ ಸುವಾರ್ತೆ ಹೇಳಿರ್ಬೋದು. ದೇವರು ಹೇಳ್ತಾನ ಬೆಟ್ಟದ ಮೇಲೆ ನಿರ್ಮಾಣ ಮಾಡೆಂಬುದಾಗಿ. ಇದು ಒಂಥರ ಎಲ್ಲರೂ ನಾವೆಗಳನ್ನು ಹಡಗುಗಳು ನಿರ್ಮಾಣ ಮಾಡೋದು ಅದು ಸಮುದ್ರ ತೀರದಲ್ಲಿ ಅಥವಾ ನೀರಿರ್ತಕ್ಕಂಥ ಸ್ಥಳದಲ್ಲಿ. ಆದ್ರೆ ಇವನು ಬೆಟ್ಟದ ಮೇಲೆ ಮಾಡ್ತಾ ಇರ್ತಾನ. ಇದನ್ನು ಮಾಡುವಾಗ ಜನರು ಇವನ ಬಗ್ಗೆ ನಗ್ತಾ ಇರ್ತಾರೆ. ಎಂಥ ಉತ್ಸಾಹ! ಅವನು ಬೆಟ್ಟದ ಮೇಲೆ ನೀರು ಬರುತ್ತೆ, ಅಲ್ಲಿ ನಿರ್ಮಾಣ ಮಾಡಿ, ಅಲ್ಲಿ ತಯಾರು ಮಾಡಿ, ಅಲ್ಲಿಂದ ಯಾವಾಗ ಈ ಕಡೆ ತೊಗೊಂಬರ್ತಾನೆ, ಕೆಳಗಡೆ ಯಾವ ತೊಗೊಂಬರ್ತಾನೆ ಅಂದರೆ ನಾನಾ ರೀತಿಯಾಗಿ ಅವನಿಗೆ ಹೇಳಿರ್ಬೋದು. ಆದರೆ ಅವನು ದೇವರಿಗೆ ವಿಧೇಯನಾಗಿ ಎಲ್ಲವನ್ನು ಮಾಡಿದೆ ಎಂಬುದಾಗಿ. ಸೊ ರೆಡಿ ಮಾಡ್ತಾನ. ದೇವ್ರು ಹೇಳಿದ ಹಾಗೆ ಎಲ್ಲ ಜಾತಿಯ ಪಕ್ಷಿ ಪ್ರಾಣಿಗಳು ಆ ನಾವೆಲ್ಲಿ ಹೋಗ್ತಾವು. ದೊಡ್ಡ ಮಳೆ ಬರ್ತದ. ಆ ಮಳೆ ದೊಡ್ಡ ಮಳೆ, ದೇವರ ವಾಕ್ಯಲ್ಲಿ ಹಾಗೆ ಬರ್ತದೆ. ಮೇಲಿಂದ ನೀರು ಬರ್ತದ, ಕೆಳಗಿನಿಂದ ಮೇಲೆ ಬರ್ತದೆ, ನೀರು ಬರ್ತದೆ ಎಂಬುದಾಗಿ. ಟೋಟಲಿ ಎಲ್ಲ ಜಲರಾಶಿಗಳು ನಾಶವಾಗಿ ಹೋಗ್ತದ. ಸೊ ಹೋದ ನಂತರ ಮತ್ತೆ ದೇವರು ನೋವನನ್ನು ನೆನಪು ಮಾಡಿಕೊಂಡು, ಅದರಲ್ಲಿರ್ತಕ್ಕಂಥ ಪ್ರಾಣಿಗಳನ್ನು ನೆನಪು ಮಾಡಿಕೊಂಡು ಗಾಳಿ ಬೀಸಲಾಗಿ ನೀರು ಕಡಿಮೆ ಆಗುತ್ತಾ ಬರ್ತದ. ಸೊ ನೀರು ಕಡಿಮೆ ಆಗ್ತಾ ಬರುವಾಗ ಇಲ್ಲಿ 11ನೇ ವಾಕ್ಯ 8ನೇ ವಾಕ್ಯ ಹೇಳುವಾಗೆ, ಸಂಜೆಯಲ್ಲಿ ಆ ಪಾರಿವಾಳು ಅವನ ಬಳಿಗೆ ತಿರುಗಿ ಬರಲು ಅದರ ಬಾಯಿಯಲ್ಲಿ ಎಣ್ಣೆ ಮರದ ಹೊಸ ಚಿಗುರು ಇತ್ತೆಂಬುದಾಗಿ. ಈ ವರ್ಷದಲ್ಲಿ ದೇವರು ನಮ್ಮನ್ನು ಆತನು ಅಭಿವೃದ್ಧಿಪಡಿಸ್ತಾನೆ ಎಂಬುದಾಗಿ. ಚಿಗುರು ಎಂಬುದಾಗಿ ಹೇಳುವಾಗ ಅದು ಅಭಿವೃದ್ಧಿಗೆ ಒಂದು ಸೂಚಕವಾಗಿದೆ, ಅಥವಾ ಚಿಗುರು ಎಂಬುದಾಗಿ ಹೇಳುವಾಗ ಅದು ಆಶೀರ್ವಾದಕ್ಕೆ ಒಂದು ಹೋಲಿಕೆ ಆಗಿದೆ ಎಂಬುದಾಗಿ. ಈ 2024ನೇ ವರ್ಷವು ದೇವರು ನಮ್ಮೆಲ್ಲರನ್ನ ಆತನು ಆಶೀರ್ವದಿಸ್ತಾನೆ ಎಂಬುದಾಗಿ. ದೇವರ ವಾಗ್ದಾನಗಳು ಎಂದಿಗೂ ಬಿದ್ದು ಹೋಗುವುದಿಲ್ಲ. ಸೊ ನಾನು ಸುಮಾರು ದಿವಸದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೆ, ಅಪ್ಪ ತಂದೆಯೇ ಹೊಸ ವರ್ಷಕ್ಕೆ ಯಾವ ವಾಕ್ಯ ನಾನು ಮಾತಾಡಬೇಕು ಎಂಬುದಾಗಿ. ದೇವರು ಹೇಳ್ತಾ ಇದ್ದಾರೆ, ಈ ಹೊಸ ವರ್ಷದಲ್ಲಿ ದೇವರು ನಮ್ಮನ್ನು ಆತನ ಚಿಗುರುವುದಕ್ಕೆ
ಚಿಗುರುವುದಕ್ಕೆ ಆತನು ಮಾಡ್ತಾನೆಂಬುದಾಗಿ, ನಾವು ಅಭಿವೃದ್ಧಿ ಹೊಂದುವುದಕ್ಕೆ ಆತನು ಮಾಡ್ತಾನೆಂಬುದಾಗಿ. ಚಿಗುರು ಎಂಬುದಾಗಿ ಹೇಳುವಾಗ ನಾವು ಹಳೆ ಒಡಂಬಡಿಕೆಯಲ್ಲಿ ಇನ್ನೊಂದು ಕಡೆ ನಾವು ನೋಡ್ತೀವಿ ವಾಕ್ಯ, ಆರೋನನ ಕೋಲು ಅದು ಚಿಗುರಿತಿ ಎಂಬುದಾಗಿ. ಆ ಕೋಲ್ ಬಗ್ಗೆ ನೀವು ನೋಡುವಾಗ ಅದು ಒಣಗಿರ್ತಕ್ಕಂಥ ಕೋಲಾಗಿತ್ತು, ಆದರೆ ಅದು ಚಿಗುರುತ್ತದೆ. ಯಾಕೆ ಚಿಗುರುತ್ತದ? ಅದರಲ್ಲಿ ದೇವರ ಕಾರ್ಯ ನಡೆಯುವಾಗಲೇ ಅದು ಒಂದು ಚಿಗುರುವುದಕ್ಕೆ ಸಾಧ್ಯ ಇದೆ ಎಂಬುದಾಗಿ. ಇಲ್ಲಿ ಸಹಿತವಾಗಿ ಒಂದು ಚಿಗುರು ನೋಡ್ತಾ ಇದ್ದೆ ನಾವು. ಪಾರಿವಾಳದ ಬಾಯಿಯಲ್ಲಿ ಚಿಗುರು ಇತ್ತು ಎಂಬುದಾಗಿ. ಸೊ ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಪಾರಿವಾಳವು ಅದು ಪರಿಶುದ್ಧತೆಯನ್ನು ಸೂಚಿಸ್ತದ. ಒಂದು ಕಡೆ ವಾಕ್ಯ ಹೇಳ್ತದ, ಪಾರಿವಾಳದಾಗಿ ನೀವು ಪರಿಶುದ್ಧರಾಗಿರಿ ಎಂಬುದಾಗಿ. ಸೊ ಪಾರಿವಾಳ ಪರಿಶುದ್ಧತೆಗೆ ಹೋಲಿಕೆ ಆಗಿರುವಾಗ ಈ ಹೊಸ ವರ್ಷವು ನಾವೆಲ್ಲರೂ ಆತನಿಗೆ ಪರಿಶುದ್ಧವಾಗಿ ಜೀವಿಸಬೇಕಾಗಿದೆ. ಹಲ್ಲೆಲೂಯಾ. ಸೊ ನಾವು ಪರಿಶುದ್ಧವಾಗಿ ಜೀವಿಸುವಾಗ ಮುಂದೆ ವಾಕ್ಯ ಹೇಳ್ತದಲ್ಲ, ಅದರ ಬಾಯಿಯಲ್ಲಿ ಚಿಗುರು ಇತ್ತೆಂಬುದಾಗಿ. ಅದು ಮಾಮೂಲಿ ಚಿಗುರಲ್ಲ, ಎಣ್ಣೆ ಮರದ ಚಿಗುರು. ಹಲ್ಲೆಲೂಯಾ. ಇದರಲ್ಲಿ ಈ ವಾಕ್ಯದಲ್ಲಿ ಬಹಳ ರಹಸ್ಯಗಳು ಕರ್ತನು ಇಟ್ಟಿದ್ದಾರೆ. ಹಲ್ಲೆಲೂಯಾ. ಎಣ್ಣೆ ಮರದ ಚಿಗುರು ಎಂಬುದಾಗಿ. ಎಣ್ಣೆ ಯಾವುದಕ್ಕೆ ಹೋಲಿಕೆ ಆಗಿದೆ? ದೇವರ ಅಭಿಷೇಕಕ್ಕೆ ಹೋಲಿಕೆ ಆಗಿದೆ. ಹಲ್ಲೆಲೂಯಾ. ದೇವರ ಅಭಿಷೇಕಕ್ಕೆ ಹೋಲಿಕೆ ಆಗಿರ್ತಕ್ಕಂಥ ಎಣ್ಣೆ ಮತ್ತು ಪಾರಿವಾಳ ಮತ್ತು ಚಿಗುರು ಎಂಬುದಾಗಿ. ಹಲ್ಲೆಲೂಯಾ. ಸೊ ನಿಮಗೆಲ್ಲ ತಿಳಿದಿರುವ ಹಾಗೆ ನಮ್ದು TGT ಸಿಂಬಲ್ ಇದೆ, ಎಣ್ಣೆ ಮರದ ಚಿಗುರು ಇದೆ. TGT ಸಿಂಬಲ್ ನೋಡ್ರಿ ನೀವು. ಸೊ ಆ TGT ಸಿಂಬಲ್ ಇಡ್ಬೇಕಾದ್ರೆ ನಾವು ಭಾಳ ಪ್ರಾರ್ಥನೆ ಮಾಡಿದ್ವಿ. ಸೇವಕರು ಭಾಳ ಪ್ರಾರ್ಥನೆ ಮಾಡಿದ್ರು, ಕಷ್ಟಪಡೋರು. ಸೊ ಕೊನೆಯದಾಗಿ ಅವ್ರು ಪ್ರಾರ್ಥನೆ ಮಾಡಿ ನನ್ನ ಜೊತೆ ಭಾಳ ಡಿಸ್ಕಸ್ ಮಾಡಿದ್ರು ಆ ವಿಷಯದಲ್ಲಿ. ಸೊ ನಾವು ಭಾಳ ಡಿಸ್ಕಸ್ ಮಾಡಿ ಪ್ರಾರ್ಥನೆ ಮಾಡುವಾಗ ದೇವರು ನಮಗೆ ಸಿಂಬಲ್ ಏನು ಕೊಟ್ಟರು? ಹೊಸ ಚಿಗುರು ಪಾರಿವಾಳದ ಬಾಯಲ್ಲಿ. ಸೊ ಚಿಗುರು ಎಂಬುದಾಗಿ ಹೇಳುವಾಗ ಆ ಒಂದು ಸುವಾರ್ತೆ ಎಲ್ಲ ಕಡೆ ತೆಗೆದುಕೊಂಡು ಹೋಗಬೇಕು. ಪಾರಿವಾಳ ಪರಿಶುದ್ಧವಾಗಿ ದೇವರ ಸುವಾರ್ತೆ ಎಲ್ಲ ಕಡೆ ತೆಗೆದುಕೊಂಡು ಹೋಗೋದಕ್ಕಾಗೇ TGT ಒಂದು ಟ್ರಸ್ಟ್ ರೆಡಿ ಮಾಡಿದ್ವಿ ನಾವು. ಹಲ್ಲೆಲೂಯಾ. ಸೊ ಅದಿರಲಿ, ಆ ಕಾನ್ಸೆಪ್ಟ್ ಬೇಡ. ಆದರೆ ಇಲ್ಲಿ ಈ ವಾಕ್ಯಕ್ಕೆ ಹೋಗೋಣ, ಸಮಯ ಹೆಚ್ಚಾಗಿ ಹೋಗ್ತಾ ಇದೆ. ಕರ್ತನಿಗೆ ಸ್ತೋತ್ರ. ಸಂಜೆಯಲ್ಲಿ ಆ ಪಾರಿವಾಳ ಅವನ ಬಳಿಗೆ ತಿರುಗಿ ಬರಲು ಅದರ ಬಾಯಿಯಲ್ಲಿ ಎಣ್ಣೆ ಮರದ ಹೊಸ ಚಿಗುರಿತೆಂಬುದಾಗಿ. ಹಲ್ಲೆಲೂಯಾ. ಸೊ ಹಾಗಾಗಿ ಹೊಸ ವರ್ಷದಲ್ಲಿ, ಈ 2024ನೇ ಹೊಸ ವರ್ಷದಲ್ಲಿ ನಾವೆಲ್ಲರೂ ಆತನಿಗೆ ಪರಿಶುದ್ಧವಾಗಿ ಜೀವಿಸಬೇಕೆಂಬುದಾಗಿ. ಸೊ ನಾವೆಲ್ಲರೂ ಪರಿಶುದ್ಧವಾಗಿ ಜೀವಿಸುವಾಗ ಆತನ ಅಭಿಷೇಕ ನಮ್ಮ ಮೇಲಿರ್ತದ. ಸೊ ಎಣ್ಣೆ ಮರದ ಚಿಗುರು, ಅಭಿಷೇಕದ ಚಿಗುರು ನಮ್ಮಲ್ಲಿರುವಾಗ ನಾವು ಫಲ ಕೊಡುತ್ತೀವಿ ಎಂಬುದಾಗಿ. ಸೊ ಈ ವಾಕ್ಯ ಓದುವಾಗ ದೇವರು ನನಗೆ ತಿಳಿಸಿದರು. ಸೊ ದೇವರು ನನಗೆ ಇನ್ನೂ ಹೆಚ್ಚಾಗಿ ನಾನು ಬಲಪಡಿಸಿದೆ ಅಂತ ಈ ಹೊಸ ವರ್ಷದಲ್ಲಿ ದೇವರು ಏನು ಮಾಡ್ತಾರಂತ, ನಮ್ಮೆಲ್ಲರನ್ನು ಆತನು ಪರಿಶುದ್ಧವಾಗಿ ಜೀವಿಸೋದಕ್ಕೆ ಆತನು ಅಪೇಕ್ಷೆ ಪಡ್ತಾನ. ನಾವು ಆತನಿಗೆ ವಿಧೇಯರಾಗಿ. ಸೊ ಆ ಪಾರಿವಾಳ ಹೊರಗೆ ಬಿಡುವಾಗ ಅದರಲ್ಲಿ ಒಂದು ವಿಧೇಯತೆ ನೋಡ್ತೀವಿ. ಅದು ತಿರುಗಿ ನೋವನ ಹತ್ರ ಬಂತು. ಸುಮ್ಮನೆ ಬರಲಿಲ್ಲರಿ, ಅದು ಸುಮ್ಮನೆ ಬರಲಿಲ್ಲ. ಅದ್ರ ಬಾಯಿಲಿ ಚಿಗುರು ತಂತು. ಚಿಗುರು ಪರಿಶುದ್ಧವಾದ ಆ ಎಣ್ಣೆ ಮರದ ಚಿಗುರು ತರುವಾಗ ನೋವನಿಗೆ ಗೊತ್ತಾಯಿತು, ಓಹೋ ನೀರು ಕಡಿಮೆ ಆಗಿದೆ, ಈಗ ಗಿಡಗಳು ಚಿಗುರು ಬಿಟ್ಟಿದೆ. ಸೊ ಆ ಚಿಗುರು ತರುವಾಗ ನೋವನ್ನು ಸಂತೋಷಪಟ್ಟನೆಂಬುದಾಗಿ. ಸೊ ನಿನ್ನ ಜೀವಿತದಲ್ಲಿ ದೇವರ ಹೊಸ ವರ್ಷದಲ್ಲಿ ನಮಗೆ ಕೆಲವೊಂದು ಸೇವೆಗಳನ್ನು ಕರ್ತನು ಕೊಡ್ತಾರೆ. ಹಲ್ಲೆಲೂಯಾ. ಈ ಹೊಸ ವರ್ಷದಲ್ಲಿ ದೇವರು ನಮಗೆ ಸೇವೆಗಳನ್ನು ಕೊಡ್ತಾರ. ಸೊ ಆ ಸೇವೆಗಳನ್ನು ಕೊಡುವಾಗ ನಾವು ಸೇವೆ ಮಾಡಿ, ಸೊ ಯಾವ ರೀತಿಯಾಗಿ ಪಾರಿವಾಳ ತಿರುಗಿ ನೋವನ ಹತ್ರ ಬಂದು ನಾವು ಅಪ್ಪ ತಂದೆಗೆ ನಾವು ಆತನಿಗೆ ತಿಳಿಸಬೇಕಾಗಿದೆ, ಆತನಿಗೆ ಲೆಕ್ಕ ಕೊಡಬೇಕಾಗಿದೆ. ಆತನು ಕೊಟ್ಟಿರ್ತಕ್ಕಂಥ ಕೆಲಸ
ದೇವರು ನಮ್ಗೆ ಕೊಟ್ಟಿರ್ತಕ್ಕ ಕೆಲಸವನ್ನು ನಾವು ಸರಿಯಾಗಿ ಮಾಡಿ ಆತನಿಗೆ ತಿಳಿಸುವಾಗ ಆತ ಏನು ಮಾಡ್ತಾನಂತ ಸಂತೋಷ ಪಡ್ದ. ನನ್ನ ಮಗ, ನನ್ನ ಮಗಳು ಈ ವರ್ಷದಲ್ಲಿ ಇಷ್ಟು ಮಕ್ಕಳು ಆತ್ಮಗಳನ್ನ ಆದಾಯ ಮಾಡಿದ, ಇಷ್ಟು ನನ್ನ ಮಗಳು ಈ ವರ್ಷದಲ್ಲಿ ಇಷ್ಟು ಆತ್ಮಗಳ ಆದಾಯ ಮಾಡಿದ್ರು, ಇಷ್ಟು ಜನರಿಗೆ ನನ್ನ ಮಗಳು ಪ್ರಾರ್ಥನೆ ಮಾಡಿದ್ಲು, ಇಷ್ಟು ಜನರಿಗೆ ನನ್ನ ಮಗ ಪ್ರಾರ್ಥನೆ ಮಾಡಿದ, ಇಷ್ಟು ಜನರ ಕಷ್ಟದಲ್ಲಿರುವಾಗ ಅವರ ಕಷ್ಟಗಳನ್ನು ಕೇಳಿದನು, ಅವರಿಗಾಗಿ ಪ್ರಾರ್ಥನೆ ಮಾಡುವಾಗ ದೇವರು ಎಲ್ಲವನ್ನು ಆತನು ಈ ಹೊಸ ವರ್ಷದಲ್ಲಿ ಆತನ ಗ್ರಹಿಸುವನಾಗಿದ್ದಾನೆ. ಹಲ್ಲೆಲೂಯಾ. ಈ ಹೊಸ ವರ್ಷದಲ್ಲಿ ನನ್ನ ಜೀವಿತದಲ್ಲಿ ಆತನು ಎಲ್ಲವನ್ನು ಗ್ರಹಿಸ್ತಾರ. ಹಲ್ಲೆಲೂಯಾ. ಸೊ ಯಾವ ಗ್ರಹಿಸ್ತಾರ? ನನ್ನ ಮಕ್ಕಳು ಈ ವರ್ಷದಲ್ಲಿ ಸೇವೆ ಕಳಿಸುವಾಗ ಸೇವೆಯಲ್ಲಿ ಕಳಿಸಿದ ನಂತರ ಸುಮ್ಮನೆ ಇರಲ್ಲ, ಆತನು ಸುಮ್ಮನೆ ಇರಲ್ಲ. ನಮ್ಮಿಂದ ಆತನು ನಮ್ಮಿಂದ ಫಲಗಳನ್ನು ಅಪೇಕ್ಷೆ ಮಾಡ್ತಾ ಇದ್ದಾನ. ನನ್ನ ಮಗ ಈ ವರ್ಷದಲ್ಲಿ ಫಲ ಕೊಡ್ತಾನ, ನನ್ನ ಮಗಳು ಈ ವರ್ಷದಲ್ಲಿ ಫಲ ಕೊಡ್ತಾಳ. ಸೊ ಆತನು ಆ ಫಲಗಳಿಗಾಗಿ, ಆತನ ರಾಜ್ಯಕ್ಕಾಗಿ ಈ ಹೊಸ ವರ್ಷದಲ್ಲಿ ಪ್ರತಿಯೊಬ್ಬರ ಜೀವಿತದಲ್ಲಿ ನಾವು ಹೆಚ್ಚಾಗಿ ಆತನ ಸೇವೆ ಮಾಡುವವರಾಗಿರೋಣ. ಆತನ ಸೇವೆಗಾಗಿ ನಾವು ತವಕ ಪಡೋಣ, ಆತನಿಗಾಗಿ ಏನಾದರೂ ಮಾಡೋಣ. ಈ ಹೊಸ ವರ್ಷದಲ್ಲಿ ಒಂದೊಂದು ದಿನವೂ ಒಂದೊಂದು ಕ್ಷಣವೂ ನಾವು ಸುಮ್ಮನಿರುವುದು ಬೇಡ. ಹಲ್ಲೆಲೂಯಾ. ನಾವು ಸುಮ್ಮನಿರೋದು ಬೇಡ, ಏನಾದರೂ ದೇವರಿಗಾಗಿ ಪ್ರಯಾಸ ಪಡೋಣ. ದೇವ್ರು ಹೇಳ್ತದಲ್ಲ, ಆ ವಾಕ್ಯ ಹೇಳ್ತದಲ್ಲ, ನೋವು ಹೊರಗೆ ಆ ಪಾರಿವಾಳನ ಬಿಡುವಾಗ ಅದು ಬರುವಾಗ ಸುಮ್ಮನೆ ಬರಲಿಲ್ಲರಿ, ಒಂದು ಎಣ್ಣೆ ಮರದ ಚಿಗುರು ತಂತು ನೋಡ್ರಿ. ಆ ಪಾರಿವಾಳ ಅಲ್ಲೇ ಹೋಗಿರ್ಲಿಲ್ಲ. ಸೊ ನೋಡು, ವಾಕ್ಯ ಅಲ್ಲಿ ಹಾಗೆ ಅದು ತಿರುಗಿ ಬಂತಂತ. ಸೊ ನಾವು ತಂದೆಯಾದ ದೇವರ ಹತ್ರ ತಿರುಗಿ ಬಳಿ ಬಂದು ಏನು ಮಾಡ್ಬೇಕಂತ, ಆತನಿಗೆ ತೋರಿಸ್ಬೇಕಂತ ನಾವು ಏನು ಮಾಡಿದೀವಿ. ಅಪ್ಪ ತಂದೆಯೇ, ನಾನು ಈ ಕೆಲಸ ಮಾಡಿದೆ, ಇವತ್ತಿಷ್ಟು ಜನರಿಗೆ ಸುವಾರ್ತೆ ಹೇಳಿದೆ, ಇಷ್ಟು ಜನರಿಗೆ ನಾನು ಕರಪತ್ರಗಳು ಹಂಚಿದೆ, ಈ ರೀತಿಯಾಗಿ ನಾನು ಪ್ರಾರ್ಥನೆ ಮಾಡಿದೆ, ಒಬ್ಬರು ಕಷ್ಟದಲ್ಲಿದ್ದರು ಅವ್ರ ಕಷ್ಟಗಳನ್ನು ನಾನು ಕೇಳಿ ಅವರಿಗೊಂದು ಸಹಾಯ ಮಾಡಿದೆ, ಅವ್ರಿಗೆ ವಾಕ್ಯ ಕೊಟ್ಟೆ, ಅಥವಾ ಅವರಿಗೆ ಒಂದು ನನ್ನಿಂದ ಕೈಲಾದಷ್ಟು ಸಹಾಯ ಮಾಡಿದೆ. ನಾವು ತಿರುಗಿ ಅಪ್ಪ ತಂದೆಗೆ ನಾವು ಲೆಕ್ಕ ಒಪ್ಪಿಸ್ಬೇಕಂತ. ಹಲ್ಲೆಲೂಯಾ. ಸೊ ದೇವ್ರ ವಾಕ್ಯ ಹಾಗೆ ಹೇಳ್ತದ, ಸಂಜೆಯಲ್ಲಿ ಆ ಪಾರಿವಾಳ ಅವನ ಬಳಿಗೆ ತಿರುಗಿ ಬರಲು ಅದರ ಬಾಯಿಯಲ್ಲಿ ಎಣ್ಣೆ ಮರದ ಹೊಸ ಚಿಗುರಿತ್ತೆಂಬುದಾಗಿ, ಈ ಎಣ್ಣೆ ಮರ ಎಂಬುದಾಗಿ ಹೇಳುವಾಗ ಈ ಎಣ್ಣೆ ಒಂದು ಅಭಿಷೇಕವನ್ನು ಸೂಚಿಸುವುದಾಗಿದೆ. ಹಾಲಿ ಹೊಸ ವರ್ಷದಲ್ಲಿ ದೇವರು ಬಲವಾದ ನಮ್ಮೆಲ್ಲರೂ ಅಭಿಷೇಕದಲ್ಲಿ ಆತನ ನಡೆಸುವುದಕ್ಕೆ ಆತನ ಇಷ್ಟನಾಗಿದ್ದಾನೆ, ಆತನ ಇಷ್ಟವುಳ್ಳವನಾಗಿದ್ದಾನೆ. ಯಾಕೆ? ಆತನು ನಮ್ಮನ್ನು ನೋಡ್ತಾ ಇದ್ದಾರೆ, ಆತನು ಇರುವ ಆತನದ ದೇವರು, ಆತನ ನಮ್ಮನ್ನು ನೋಡ್ತಾ ಇದ್ದಾರೆ, ನೋಡಿ ಹೇಳ್ತಾ ಇದ್ದಾರೆ, ನನಗೆ ಈ ಹೊಸ ವರ್ಷದಲ್ಲಿ ದೇವರು ಕೊಡ್ತಕ್ಕಂಥ ಎಲ್ಲವನ್ನು ನಾವೆಲ್ಲರೂ ಆತನಿಗೆ ವಿಧೇಯರಾಗಿ ಮಾಡಬೇಕಾಗಿದೆ. ಹಲ್ಲೆಲೂಯಾ. ಆ ಪಾರಿವಾಳ ಎಂಬುದಾಗಿ ಹೇಳುವಾಗ ಈ ಪಾರಿವಾಳ ಒಂದು ಪರಿಶುದ್ಧತೆಗೆ ಹೋಲಿಕೆಯಾಗಿರುವಾಗ ನಿನ್ನ ಜೀವಿತದಲ್ಲಿ ಈ ಹೊಸ ವರ್ಷದಲ್ಲಿ ನಮ್ಮಲ್ಲಿ ಕಲ್ಮಶಗಳು ಬರದ ಹಾಗೆ, ಹಲ್ಲೆಲೂಯಾ, ನಾವು ಪರಿಶುದ್ಧವಾಗಿ ಆತನಿಗೆ ಸಾಕ್ಷಿಯಾಗಿ ತಿಳಿಸೋಣ. ಹಲ್ಲೆಲೂಯಾ. ಶಕರ ಮಂದಾರಿಕರ ಹುರಕರ ಮನ. ಬಲವಾದ ಪರಿಶುದ್ಧತೆಯಲ್ಲಿ ನಾವು ಸಾಕ್ಷಿಯಾಗಿ ಆತನಿಗೆ ಜೀವಿಸೋಣ. ಪಾರಿವಾಳ ಎಂಬುದಾಗಿ ಹೇಳುವಾಗ ನಾವು ಪರಿಶುದ್ಧವಾಗಿ ಜೀವಿಸಬೇಕು. ನಾವು ಪರಿಶುದ್ಧವಾಗಿ ಜೀವಿಸುವಾಗಲೇ ನಮ್ಮ ಮೇಲೆ ಅಭಿಷೇಕ ಇರುವಾಗಲೇ ನಾವು ಪ್ರಜ್ವಲಿಸ್ತೀವಿ. ನಾವು ಹೋಗಿ ಬೆಳಕಾಗಿ ಲೋಕಕ್ಕೆ ಬೆಳಕಾಗಿ ಕಾಣ್ತೀವಿ. ನಾವು ಯಾವಾಗ ಕಾಣ್ತೀವಿ? ಸೊ ನಾವು ಬೆಳಕಾಗಿ ಕಾಣಬೇಕಾದ್ರೆ ನಮ್ಮಲ್ಲಿ ಒಂದು ದಾಹ ಇರಬೇಕು ದೇವರಿಗಾಗಿ. ದೇವರೇ, ಈ ಹೊಸ ವರ್ಷದಲ್ಲಿ ನಾನು ಏನಾದರೂ ಮಾಡಬೇಕಪ್ಪ, ನಿನ್ನ ರಾಜ್ಯಕ್ಕಾಗಿ ನಾನು ದುಡಿಬೇಕಪ್ಪ, ಈ ಹೊಸ ವರ್ಷದಲ್ಲಿ ಏನಾದರೂ ನನಗೆ ದಾರಿ ತೋರಿಸಪ್ಪ. ದೇವರು ಈ ಕೊಟ್ಟಿರ್ತಕ್ಕಂಥ ಈ ಹೊಸ ವರ್ಷದಲ್ಲಿ ಈ ಕೊಟ್ಟಿರ್ತಕ್ಕಂಥ ಉಸಿರದಲ್ಲಿ ಈ ವರ್ಷದಲ್ಲಿ ಏನಾದರೂ ಮಾಡಿ ದೇವರ ರಾಜ್ಯಕ್ಕಾಗಿ ನಾವು ಪ್ರಯಾಸ ಪಡೋಣ. ದೇವರ ವಾಕ್ಯ ಹೇಳ್ತದಲ್ಲ, ತಂದೆಯಾದ ದೇವರು ಹೇಳ್ತಾ ಇದ್ದಾರೆ, ಪಾರಿವಾಳದಾಗಿ ನೀವು ಪರಿಶುದ್ಧರಾಗಿದ್ದು, ಮತ್ತು ಪರಿಶುದ್ಧವಾಗಿರುವಾಗ ಅಭಿಷೇಕ ಹೊಂದಿಕೊಂಡಿರ್ತಕ್ಕಂಥ ಸುಮ್ಮನೆ ಇರಬಾಡ್ರಿ. ಹೋಗ್ರಿ, ನೀವು ಹೋಗಿ ಒಂದು ಚಿಗುರು ಅಂದ್ರೆ ಫಲ ತಗೊಂಬರ್ರಿ. ದೇವರ ರಾಜ್ಯಕ್ಕೆ ಫಲಗಳು, ಆತ್ಮ ಆದಾಯಗಳು ಮಾಡಬೇಕು. ಈ ಹೊಸ ವರ್ಷದಲ್ಲಿ ದೇವರಿಗೆ ಹೆಚ್ಚಾಗಿ ನಾವು ಆದಾಯ ಮಾಡೋರಾಗಿ ಕಾಣಲ್ಪಡೋಣ. ಹಲ್ಲೆಲೂಯಾ. ಸೊ ಇನ್ನೊಂದು ವಾಕ್ಯ ಹೇಳ್ತದ. ಸೊ ಆ ಏಸಾಯದಲ್ಲಿ ಅಂದ್ಕೊಂಡಿದ್ದೀನಿ ನಾನು, ಏಸಾಯ 43:18 ವಾಕ್ಯ ನಾವು ಓದಿಕೊಳ್ಳೋಣ. 43:18 ಹೇಳುವಾಗೆ, ಹಲ್ಲೆಲೂಯಾ, ಹಳೆಯ ಸಂಗತಿಗಳನ್ನು ಜ್ಞಾಪಕ್ಕೆ ತಂದುಕೊಳ್ಳಬಿಡಿರಿ, ಪುರಾತನಗಳನ್ನು ಮರೆತು ಬಿಡಿ, ಈಗ ಹೊಸ ಕಾರ್ಯ ಮಾಡುವನು ಎಂಬುದಾಗಿ. ಹಲ್ಲೆಲೂಯಾ. ದೇವರು ಈ ಹೊಸ ವರ್ಷದಲ್ಲಿ ಹೊಸ ಕಾರ್ಯ ಮಾಡ್ತಾರೆ, ಖಂಡಿತ ಮಾಡ್ತಾರ. ಯಾವ ರೀತಿ ಮಾಡ್ತಾರ? ನಾವು ಪಾರಿವಾಳದಾಗಿ ಪರಿಶುದ್ಧವಾಗಿದ್ದು, ಆತನ ಅಭಿಷೇಕ ಹೊಂದಿಕೊಂಡವರಾಗಿದ್ದು, ನಾವು ಹೋಗಿ ಜನರಿಗೆ ಸುವಾರ್ತೆ ಹೇಳಿ ಆತ್ಮ ಆದಾಯಗಳನ್ನು ಮಾಡೋ ಫಲ ಕೊಡುವಾಗ, ದೇವರ ರಾಜ್ಯಕ್ಕೆ ಫಲ ಕೊಡುವಾಗ, ದೇವರು ಏನು ಮಾಡ್ತಾರಂತ, ಈ ಫಲ ಕೊಡುವಾಗ ಹೊಸ ಕಾರ್ಯ ಆತನ ಮಾಡೋದಕ್ಕೆ ಶಕ್ತನಾಗಿದ್ದಾನೆ.
ದೇವ್ರ ವಾಕ್ಯ ಹೇಳ್ತದ, ಯೆಹೋವನು ಈಗ ಅನ್ನುತ್ತಾನೆ, ಹಳೆಯ ಸಂಗತಿಗಳನ್ನು ಜ್ಞಾಪಕ ತಂದುಕೊಳ್ಬೇಡ್ರಿ. ಈ 2023 ವರ್ಷದಲ್ಲಿ ನೀವು ಏನು ಮಾಡ್ರಿ ಅದು ತೆಗೆದಾಕ್ಬಿಡ್ರಿ. ಈ ಹೊಸ ಕಾರ್ಯ ದೇವ್ರು ಮಾಡ್ತಾರ. ದೇವ್ರು ಯಾವ ರೀತಿ ಮಾಡ್ತಾರ, ಅದು ಹಳೇ ಸಂಗತಿಗಳನ್ನು ಜ್ಞಾಪಕ್ಕೆ ತಂದುಕೊಳ್ಳಬಿಡಿರಿ, ಪುರಾತನವನ್ನು ಮರೆತು ಬಿಡಿ. ಈಗೋ ಹೊಸ ಕಾರ್ಯ ಮಾಡುವನು, ಈಗ ತಲೆ ತೋರುತ್ತಲಿದೆ, ನಿಮಗೆ ಕಾಣುವುದಿಲ್ಲವೋ. ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವನು. ಹಲ್ಲೆಲೂಯಾ. ಸೊ ದೇವರು ಈ ಹೊಸ ವರ್ಷದಲ್ಲಿ ಏನ್ ಮಾಡ್ತಾರಂತ, ಅಡವಿ ಎಂಬುದಾಗಿ ಹೇಳುವಾಗ, ನಮಗೆ ಇಕ್ಕಟ್ಟಾದ ಸನ್ನಿವೇಶಗಳು, ನಮಗೆ ಆಗದಿರ್ತಕ್ಕಂಥ ಕಾರ್ಯಗಳು ಕಾಣುವಾಗ ಅದರ ಮಧ್ಯದಲ್ಲಿ ಹಲ್ಲೆಲೂಯಾ ದೇವ್ರ ವಾಕ್ಯ ಹೀಗೆ ಹೇಳ್ತದ, ಹೊಸ ಈಗ ತಲೆ ತೋರುತ್ತಲಿದೆ, ನಿಮಗೆ ಕಾಣುವುದಿಲ್ಲವೇ. ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವನು ಎಂಬುದಾಗಿ. ಅಡವಿ ಎಂಬುದಾಗಿ ಹೇಳುವಾಗ ಕಾಡುಗಳಿರ್ತಕ್ಕಂಥ ಆ ಸ್ಥಿತಿಗತಿಗಳು ನಮಗೆ ಕಾಣುವಾಗ, ಅಂದರೆ ನಮಗೆ ಆಗದಿರ್ತಕ್ಕಂಥದ್ದು, ನಮ್ಮ ಶಕ್ತಿಗೆ ನಿಲ್ಕದು, ನಮ್ಮ ಶಕ್ತಿಗೆ ಆಗದಿರ್ತಕ್ಕಂಥ ಕಾರ್ಯಗಳು ನಮಗೆ ಮುಂದೆ ಕಾಣುವಾಗಲು ಅದರ ಮಧ್ಯದಲ್ಲಿ ದೇವ್ರು ಮಾಡ್ತಾರಂತ ನದಿಗಳನ್ನು ಹರಿಸ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ನದಿಗಳನ್ನು ಹರಿಸುವಾಗ ದೇವರು ಬಲವಾದ ಆಶೀರ್ವಾದ, ಹರಿಸುವಿಕೆ ಎಂಬುದಾಗಿ ಹೇಳುವಾಗ ಅದೊಂದು ಬಲವಾದ ಆಶೀರ್ವಾದವಾಗಿದೆ. ದೇವರು ವಾಕ್ಯ ಹೇಳುವಾಗೆ ಈ ಆಶೀರ್ವಾದವನ್ನು ನಾವೆಲ್ಲರೂ ಈ ಹೊಸ ವರ್ಷದಲ್ಲಿ ನಾವು ಹೊಂದಿಕೊಳ್ಬೇಕಾಗಿದೆ. ಹಲ್ಲೆಲೂಯಾ. ನಾವು ಮಾಡಬೇಕಾಗಿದೆ. ನಾವು ಮಾಡಬೇಕಾಗಿದೆ. ನಮಗೆ ಕೊಡ್ತಕ್ಕಂಥ ಕೆಲಸ ದೇವರು ವಾಕ್ಯ ಹೇಳುವ ಹಾಗೆ ನಾವು ಪರಿಶುದ್ಧರಾಗಿ ಆತನ ಅಭಿಷೇಕ ಹೊಂದಿಕೊಂಡವರಾಗಿ ಈ ಲೋಕದಲ್ಲಿ ಎಲ್ಲ ಕಡೆ ಹೋಗಿ ಸುವಾರ್ತೆ ಹೇಳಿ ನಮ್ಮಿಂದ ಕೊಡ್ತಕ್ಕಂಥ ತಲಾಂತಗಳನ್ನು, ದೇವರು ಕೊಡ್ತಕ್ಕಂಥ ವರಗಳನ್ನು ಹೊಂದಿಕೊಂಡವರಾಗಿ. ಹಲ್ಲೆಲೂಯಾ. ದೇವರು ಕೊಡ್ತಕ್ಕಂಥ ವರಗಳು, ದೇವರು ಕೊಡ್ತಕ್ಕಂಥ ತಲಾಂತ ಹೊಂದಿಕೊಳ್ಳುವಾಗ ಅದು ಸುಮ್ಮನೆ ಬಚ್ಚಿಟ್ಕೋಬೇಡ್ರಿ, ಅದನ್ನ ಇನ್ನೊಬ್ರಿಗೆ ಕೊಡ್ರಿ. ಇನ್ನೊಬ್ರಿಗೆ ಕೊಡುವಾಗಲೇ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ ಎಂಬುದ ಹಾಗೆ. ಯಾವ ಸ್ಥಳದಲ್ಲಿ ನಿಂತು ನೀರು ಅದು ಪಾಚಿಟ್ಟು, ಅದು ಒಳಬಿದ್ದು ಅದು ಪಾಚಿಟ್ಟು ಅದರಲ್ಲಿ ಕ್ರಿಮಿಕೀಟಗಳು ಹುಟ್ಕೊಂಡ್ಬಿಡುತ್ತೆ. ಅದು ಹರಿಯುವ ನೀರು, ಅದರಲ್ಲಿ ಕ್ರಿಮಿಕೀಟಗಳು ಹುಟ್ಟುವುದಿಲ್ಲ. ಯಾಕೆ? ಅದು ಹರಿತಾ ಇರ್ತದೆ. ಹಾಗೆ ಈ ಹೊಸ ವರ್ಷದಲ್ಲಿ ನಾವು ನಿಂತು ನೀರಾಗಿರದೆ ಹರಿಯುವ ನೀರಾಗಿ ದೇವರ ರಾಜ್ಯಕ್ಕಾಗಿ ಉಪಯೋಗಿಸಿಕೊಳ್ಳೋಣ. ದೇವರಾಜ್ಯಕ್ಕಾಗಿ ನಾವು ತವಕ ಪಡೋಣ. ಹರಿಯುವ ನೀರು ಯಾವ ರೀತಿಯಾಗಿ ಅದರಲ್ಲಿ ಕಲ್ಮಶ ಇರುವುದಿಲ್ಲ, ಅದು ಚೆನ್ನಾಗಿರ್ತದ. ಹಾಗೆ ನಿನ್ನ ಜೀವಿತದಲ್ಲಿ ಈ ಹೊಸ ವರ್ಷದಲ್ಲಿ, ಈ 2024 ಹೊಸ ವರ್ಷದಲ್ಲಿ ದೇವರು ನಮ್ಮನ್ನು ಹೆಚ್ಚಾಗಿ ಬಲಪಡಿಸ್ತಾರೆ. ಯಾವಾಗ ಬಲಪಡಿಸ್ತಾರ? ನಾವು ಹರಿಯುವ ನೀರಾಗಿ ದೇವರಾಜ್ಯಕ್ಕಾಗಿ ಹೋಗುವ. ದೇವರಾಜ್ಯಕ್ಕೆ ಈ ಹೊಸ ವರ್ಷದಲ್ಲಿ ದೇವರು ಹೇಳುವ ಹಾಗೆ ಅಡವಿಯಲ್ಲಿ ನದಿಗಳನ್ನು ಹರಿಸುವನೆಂಬುದಾಗಿ ಅಡವಿಯಲ್ಲಿ ನದಿಗಳನ್ನು ಹರಿಸ್ತಾರಂತ ನಾವು ನಿಂದಿರಬಾರ್ದು. ನಾವು ಹೋಗ್ತಾ ಇರಬೇಕು. ಈ ಹೊಸ ವರ್ಷದಲ್ಲಿ ನಾವು ದೇವರಾಜ್ಯಕ್ಕಾಗಿ ನಾವು ಪ್ರಯಾಸ ಪಡೋಣ. ದೇವರಾಜ್ಯಕ್ಕಾಗಿ ನಾವು ಪ್ರಯಾಸ ಪಡೋಣ. ಹೊಸ ಚಿಗುರು ಪ್ರತಿಯೊಬ್ಬರ ಜೀವಿತದಲ್ಲಿ ಈ ವರ್ಷದಲ್ಲಿ ದೇವರು ಕೊಡುವುದಕ್ಕೆ ಶಕ್ತನಾಗಿದ್ದಾನ. ಆ ಚಿಗುರು ಎಂಬುದಾಗಿ ಹೇಳುವಾಗ ಆ ಚಿಗುರು ನೀವು ಆದಿಯಲ್ಲಿ ನೋಡಿದ ಹಾಗೆ, ಆದಿಕಾಂಡದಲ್ಲಿ ನೋಡಿದ ಹಾಗೆ ಅಲ್ಲಿ ಆರೋನನ ಕೋಲು ಚಿಗುರಿತು ಎಂಬುದಾಗಿ, ಅದು ಚಿಗುರುವಾಗಲೇ ಅದು ಎಲ್ಲಿ ಚಿಗುರಿತು? ಅದು ಆ ಮಹಾಪರಿಶುದ್ಧ ಸ್ಥಳದಲ್ಲಿ ಇಡುವಾಗ ಅದು ಚಿಗುರಿತು ಎಂಬುದಾಗಿ. ಅದೇ ರೀತಿಯಾಗಿ ನನ್ನ ನಿನ್ನ ಜೀವಿತದಲ್ಲಿ ನಾವು ಪರಿಶುದ್ಧವಾಗಿ ಜೀವಿಸುವಾಗಲೇ ನಾವು ಚಿಗುರುವುದಕ್ಕೆ ಸಾಧ್ಯ. ನಮ್ಮಲ್ಲಿ ಕಲ್ಮಶಗಳಿದ್ದರೆ ನಾವು ಚಿಗುರುವುದಿಲ್ಲ, ನಾವು ಫಲ ಕೊಡುವುದಿಲ್ಲ. ನಮ್ಮಲ್ಲಿ ಆ ಕಲ್ಮಶವಾದ ಕಾರ್ಯಗಳು ನಮ್ಮಲ್ಲಿದ್ದರೆ ನಾವು ಚಿಗುರುವುದಿಲ್ಲ, ನಾವು ಫಲ ಕೊಡುವುದಿಲ್ಲ. ದೇವರ ವಾಕ್ಯ ಹೇಳುವ ಹಾಗೆ ನಾವು ಪಾರಿವಾಳದ ಹಾಗೆ ಪರಿಶುದ್ಧರಾಗಿದ್ದುಕೊಂಡು ಆತನ ಅಭಿಷೇಕ ಹೊಂದಿಕೊಂಡು ಎಣ್ಣೆ ಮರ ಚಿಗುರು ಎಂಬುದಾಗಿ ಹೇಳುವಾಗ ನಾವು ಪರಿಶುದ್ಧವಾದ ಸಂತತಿಯವರ ಆಗಿರುವಾಗ ದೇವರು ತನ್ನ ರಕ್ತದಿಂದಲೇ ನಮ್ಮನ್ನು ಪರಿಶುದ್ಧನ ಮಾಡಿದರೆ. ಈ ಲೋಕದ ಯಾವ ಅಭಿಷೇಕದಿಂದ ಪರಿಶುದ್ಧತೆ ಇಲ್ಲ, ಆದರೆ ದೇವರ ರಕ್ತ ಅದು ಪರಿಶುದ್ಧವಾದದ್ದು. ಆ ರಕ್ತದಿಂದಲೇ ನಾವು ಪರಿಶುದ್ಧವಾಗಿದೆ ಎಂಬುದಾಗಿ ಈ ಹೊಸ ವರ್ಷದಲ್ಲಿ ಸಮಯ ಮುಂದೆ ಹೋಗ್ತಾ ಇದೆ. ಮತ್ತೆ ಇನ್ನೊಂದು ವಾಕ್ಯ ಹೇಳ್ತದ. ಅದು 2 ಕೊರಿಂಥಿಯರು ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ 5:17 ಹೇಳ್ತಾ, ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಹೀಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಗಿತ್ತು ಎಂಬುದಾಗಿ. ಹಲ್ಲೆಲೂಯಾ. ಎಲ್ಲ ನೂತನ ಕರ್ತನ ಪಡಿಸ್ತಾರ. ಯಾವಾಗ ಕ್ರಿಸ್ತನಲ್ಲಿದ್ದರೆ, ಹಲ್ಲೆಲೂಯಾ, ದೇವರ ವಾಕ್ಯ ಹೇಳ್ತದಲ್ಲ. ಕ್ರಿಸ್ತನಲ್ಲಿ ನಾವಿದ್ದರೆ ಎಲ್ಲವೂ ಕರ್ತನ ಈ ಹೊಸ ವರ್ಷದಲ್ಲಿ ಆತನ ನೂತನ ಪಡಿಸ್ತಾರೆ ಎಂಬುದಾಗಿ. ದೇವರು ಈ ವಾಕ್ಯಕ್ಕಾಗಿ ಸ್ತೋತ್ರ. ಸಮಯ ಮುಂದೆ ಹೋಗ್ತಾ ಇದೆ. ಮೊದಲ ವಾಕ್ಯ ನಾವು ನೋಡಿದ ಹಾಗೆ ನಾವು ಪಾರಿವಾಳದಾಗಿ ಪರಿಶುದ್ಧರಾಗಿದ್ದು ಈ ಹೊಸ ವರ್ಷದಲ್ಲಿ ನಾವು ಚಿಗುರಬೇಕಾಗಿದೆ. ಚಿಗುರು ಎಂಬುದಾಗಿ ಹೇಳುವಾಗ ಅದು ಆಶೀರ್ವಾದಕ್ಕೆ ಹೋಲಿಕೆ ಆಗಿರುವಾಗ ಈ ಹೊಸ ವರ್ಷದಲ್ಲಿ ನಾವು ಹೆಚ್ಚಾಗಿ ಪಾರಿವಾಳ ಯಾವ ರೀತಿಯಾಗಿ ತನ್ನ ಬಾಯಿಯಲ್ಲಿ ಚಿಗುರು, ಎಣ್ಣೆ ಮರದ ಚಿಗುರು ತಗೊಂಬಂಥದ್ದು.
ಸೊ ಅಭಿಷೇಕ, ಆ ಎಣ್ಣೆ ಅಭಿಷೇಕ ನಮ್ಮಲ್ಲಿರುವಾಗ ನಾವು ಚಿಗುರುವುದಕ್ಕೆ ಸಾಧ್ಯ ಎಂಬುದ ಹಾಗೆ. ಸೊ ಇನ್ನೊಂದು ವಾಕ್ಯ ನಾವು ನೋಡಿದಾಗ, ಏಸಾಯದಲ್ಲಿ ನೋಡಿದ ಹಾಗೆ, ಅಡವಿಯಲ್ಲಿ ಆತನು ನದಿಗಳನ್ನು ಹರಿಸ್ತಾನೆಂಬುದ ಹಾಗೆ. ಈ ಹೊಸ ವರ್ಷವು ನಿಮ್ಮ ಜೀವಿತದಲ್ಲಿ ಯಾವೆಲ್ಲ 2023 ವರ್ಷದಲ್ಲಿ ನಿಮಗೆ ಆ ಅಡವಿ ಎಂಬ ಒಂದು ಅನುಭವ ಆಗಿತ್ತು, ಈ ಹೊಸ ವರ್ಷದಲ್ಲಿ ಅಡವಿಯಾಗಿರ್ತಕ್ಕಂಥ ಆ ಒಂದು ಸ್ಥಳದಲ್ಲಿ ದೇವರು ನದಿಗಳನ್ನು ಹರಿಸ್ತಾರ. ಅಂದ್ರೆ ನದಿಗಳನ್ನು ಹರಿಸುವಾಗ ಅಲ್ಲಿ ಸಮೃದ್ಧಿ ಕಾಣಲ್ಪಡ್ತದ, ಅಲ್ಲಿ ಚಿಗುರುತ್ತದ, ಅಲ್ಲಿ ಆಶೀರ್ವಾದ ಉಂಟಾಗ್ತದ, ಅಲ್ಲಿ ಫಲ ಬರ್ತದ. ದೇವರ ಕೀರ್ತನೆಯಲ್ಲಿ ಹೇಳ್ತದಲ್ಲ, ಸೊ ದೇವರಿಗೆ ಕೀರ್ತನೆ 1 ಅಧ್ಯಾಯದಲ್ಲಿ ಹೇಳ್ತದಲ್ಲ, ಯಾವ ಮರ ಫಲ ಕೊಡ್ತದ ಅದು ಹರಿಯುವ, ಅದು ತಂಪಾದ ನೀರಿನ ಬಳಿಯಲ್ಲಿ ಅದು ಬೆಳೆದಿರ್ತಕ್ಕಂಥ ಮರ ಅದು ಯಾವಾಗಲೂ ಹಚ್ಚ ಹಸಿರಾಗಿರ್ತದಂತ. ಹಸಿರಾಗಿರ್ತಕ್ಕಂಥ ಕಾರಣ ಏನಂದ್ರೆ ಅದರಲ್ಲಿ ಪಕ್ಕದಲ್ಲಿ ನದಿ ಹರಿತಾ ಇದೆ. ಸೊ ಆ ನೀರಿನಿಂದ ಅದು ಹಸಿರಾಗಿರ್ತದೆ ಎಂಬುದಾಗಿ ಆ ನದಿಯನ್ನು ದೇವರು ಈ ಹೊಸ ವರ್ಷದಲ್ಲಿ ನಮ್ಮ ಜೀವಿತದಲ್ಲಿ ಕೊಡ್ತಾರೆ ಎಂಬುದಾಗಿ. ಹಾಲೆಲೂಯಾ. ಕೀರ್ತನೆ 1 ಅಧ್ಯಾಯ ನಾವು ಒಂದ್ಸರಿ ಓದ್ಬೇಕು ಅನಿಸ್ತದ. ಸೊ ಆ ವಾಕ್ಯ ಏನು ಹೇಳ್ತದ, ಆ ಫಲ ಯಾವಾಗ ಬರ್ತದಂದ ಅದು ಹಸಿರು ಆಗಿರುವಾಗ ನಮ್ಮ ಜೀವಿತದಲ್ಲಿ ದೇವರು ಈ ಹೊಸ ವರ್ಷದಲ್ಲಿ ನದಿಗಳಾಗಿ ನಮ್ಮ ಜೀವಿತದಲ್ಲಿ ಆತನ ಹರಿಸ್ತಾರೆ ಎಂಬುದಾಗಿ. ಸೊ ಈ ವಾಕ್ಯಕ್ಕಾಗಿ ಸ್ತೋತ್ರ. ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ತಂದೆ, ಈ ವಾಕ್ಯಕ್ಕಾಗಿ ಸ್ತೋತ್ರ. ನೀನು ವಾಗ್ದಾನ ಮಾಡಿದಾಗ ಈ ವರ್ಷದಲ್ಲಿ ನಾವು ಚಿಗುರುವುದಕ್ಕೆ ರಾಜ ನೀನು ಸಹಾಯ ಮಾಡು. ಈ ಹೊಸ ವರ್ಷದಲ್ಲಿ ಆತ್ಮದಲ್ಲಿ ನಮಗೆ ಚಿಗುರಿಕೆ ಉಂಟಾಗಲಿ ರಾಜ. ದೈಹಿಕದಲ್ಲಿ ಚಿಗುರಿಕೆ ಉಂಟಾಗಲಿ, ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಚಿಗುರಿಕೆ ಉಂಟಾಗಲಿ, ನಾವು ಮಾಡ್ತಕ್ಕಂಥ ಸೇವೆಯಲ್ಲಿ ಒಂದು ಚಿಗುರಿಕೆ ಉಂಟಾಗಲಿ, ನಾವು ಪ್ರಯಾಸ ಪಡ್ತಕ್ಕಂಥ ಕೆಲಸದಲ್ಲಿ ಒಂದು ಚಿಗುರಿಕೆ ಉಂಟಾಗಲಿ ರಾಜ. ಈ ಹೊಸ ವರ್ಷದಲ್ಲಿ ಒಂದು ಚಿಗುರಿಕೆ ಹೆಚ್ಚಾಗಿ ಕಾಣಲ್ಪಡುವ ಹಾಗೆ ಕರ್ತನೇ ನೀನು ಸಹಾಯ ಮಾಡು. ನೀನು ವಾಗ್ದಾನ ಮಾಡಿದೆ ಈ ವರ್ಷದಲ್ಲಿ ನೀನು ವಾಗ್ದಾನ ಮಾಡಿದ ಹಾಗೆ ರಾಜ. ಕರ್ತನೆ, ಹೌದು ರಾಜ. ಕರ್ತನೆ, ಆದಿಕಾಂಡದಲ್ಲಿ ಹೇಳಿದ ಹಾಗೆ ರಾಜ. ಕರ್ತನೆ, ಆ ಪಾರಿವಾಳದ ಬಾಯಿಯಲ್ಲಿ ಎಣ್ಣೆ ಚಿಗುರುತ್ತೆ ಎಂಬುದಾಗಿ ಆ ಎಣ್ಣೆ ಚಿಗುರು ಮುಖಾಂತರ ಕರ್ತನೆ ಸಪ್ಪ ನಮ್ಮ ಜೀವಿತದಲ್ಲಿ ಆ ವಾಗ್ದಾನ ಹಿಡಿದುಕೊಂಡವರಾಗಿ ಈ ಹೊಸ ವರ್ಷದಲ್ಲಿ ರಾಜ ನಾವು ಚಿಗುರಿಕೆ ಉಂಟಾಗುವ ಹಾಗೆ ನೀನು ಸಹಾಯ ಮಾಡು ರಾಜ. ನೀನು ಹೇಳಿದ ಹಾಗೆ ಅರಣ್ಯ ಮಾರ್ಗದ ನದಿಗಳನ್ನು ಹರಿಸ್ತೀನಿ ಎಂಬುದಾಗಿ ಈ ಹೊಸ ವರ್ಷದಲ್ಲಿ ರಾಜ ನಮ್ಮೆಲ್ಲರ ಮೇಲೆ ರಾಜ ಆತ್ಮೀಯ ವರಗಳೆಂಬ ನದಿಗಳನ್ನು ನಮಗೆ ಕೊಡು ರಾಜ. ನದಿಗಳನ್ನು ಹರಿಯುವಾಗಲೇ ರಾಜ ನಮಗೆ ಸಮೃದ್ಧಿ ಉಂಟಾಗುವಾಗೆ ನೀನು ಸಹಾಯ ಮಾಡು. ನಮ್ಮೆಲ್ಲರನ್ನು ಆಶೀರ್ವದಿಸು. ವಿಶೇಷವಾಗಿ ಹೊಸ ವರ್ಷವು ಪ್ರತಿಯೊಬ್ಬರ ಜೀವಿತದಲ್ಲಿ ಆಶೀರ್ವಾದ ವರ್ಷವಾಗಿ ಕಾಣಲ್ಪಡಲಿ. ಹಾಲೆಲೂಯಾ. ಕರ್ತನೇ ನಿನಗೆ ಸ್ತೋತ್ರ. ಇದು ವಾಕ್ಯವನ್ನು ಕೇಳ್ತಕ್ಕಂಥ ಪ್ರತಿಯೊಬ್ಬರ ಜೀವಿತವು ಆಶೀರ್ವದಿಸಲ್ಪಡಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ. ಆಮೆನ್, ಆಮೆನ್. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಮತ್ತೊಂದು ಸಾರಿ ಎಲ್ಲರಿಗೆ ಯೇಸುವಿನ ನಾಮದಲ್ಲಿ ವಂದನೆ ಮತ್ತು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷವು ನಿಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದ ಎಂದೆಂದಿಗೂ ನೆಲೆಯಾಗಿರಲಿ. ಈ ಹೊಸ ವರ್ಷದಲ್ಲಿ ಸಂತೋಷ, ಸಮಾಧಾನ, ಹರ್ಷ, ಆನಂದ ನೀವು ಹಾಕಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಕರ್ತನು ಹೇರಳವಾಗಿ ಆಶೀರ್ವದಿಸಿ ಆತನು ಜಯ ಕೊಟ್ಟು ನಡೆಸಲಿ. ಆಮೆನ್, ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್.